ಚಾನಲ್ JVSE ವ್ಲಾಗ್ಸ್. ಇವತ್ತು ನವರಾತ್ರಿ ಹಬ್ಬದ 8ನೇ ದಿನ, ಅಂದರೆ ಇವತ್ತು ಸೋಮವಾರ. ಇವತ್ತಿನ ಸೀರೆಯ ಬಣ್ಣ ನವಿಲ್ ಕಲರ್, ನೀವು ನೋಡ್ತಾ ಇದ್ದೀರಲ್ಲ. ಹಾಗೆ ದೇವಿಯು ಇವತ್ತು ಮಹಾಗೌರಿಯನ್ನು ಆರಾಧನೆ ಮಾಡ್ತಾಳಂತೆ. ಹಾಗೆ ಬನ್ನಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಆ ದೇವಿಯ ಒಂದು ದರ್ಶನವನ್ನು ಮಾಡಿಕೊಂಡು, ಹಾಗೆ ಇವತ್ತಿನ ಪೂಜೆ ಅಲಂಕಾರ ಹೇಗಿದೆ, ಇವತ್ತು ಯಾವ ಒಂದು ಅವತಾರವನ್ನು ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಹೋಗಿ. ಹಾಗೆ ಇವತ್ತು ದುರ್ಗಾಷ್ಟಮಿ. ಹಾಗೆ ನಮ್ಮ ರಾಣೆಬೆನ್ನೂರಿನ ದುರ್ಗಾ ಸರ್ಕಲಲ್ಲಿ ಇವತ್ತು ದುರ್ಗಾ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. 3 ದಿವಸ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಬನ್ನಿ ಇವತ್ತು ಆ ದುರ್ಗಾ ಮಾತೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಆ ದುರ್ಗಾ ಮಾತೆಯ ಆಶೀರ್ವಾದವನ್ನು ಕೂಡ ನಾವು ಮಾಡ್ಕೊಂಬರ. ಹಾಗೆ ಇವತ್ತಿನ ಅಂಬಾಭವಾನಿ ದೇವಸ್ಥಾನದ ವಿಡಿಯೋ ಹಾಗೆ ದುರ್ಗಾ ಮಾತೆಯ ವಿಡಿಯೋ ನಿಮಗೆಲ್ಲ ಇಷ್ಟ ಅಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ಓಕೆ ನೋಡಿ, ನಾನು ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಮಾಡಿರುವಂತಹ ಪೂಜೆಯನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಪೂಜೆ ಎಲ್ಲ ಆಗಿದೆ. ಪೂಜೆ ಎಲ್ಲ ಮಾಡಿ ನೋಡಿ, ನಾನು ದೀಪವನ್ನು ಈ ರೀತಿ ಹಚ್ಚಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಾನಿವಾಗ ದೇವಸ್ಥಾನಕ್ಕೆ ಬಂದೆ. ಇಂದಿನ ಅವತಾರ ಸಿಂಹವಾಹಿನಿ. ಶ್ರೀ ಅಂಬಾಭವಾನಿನ ಸಿಂಹವಾಹಿನಿಯನ್ನಾಗಿ ಮಾಡಿದ್ದಾರೆ. ಹಾಗೆ ಇವತ್ತು ತಾಯಿಯು ಸಿಂಹದ ಮೇಲೆ ಕುಳಿತಿರುವುದನ್ನು ನೀವಿಲ್ಲಿ ನೋಡ್ಬೋದು. ಹಾಗೆ ಇವತ್ತು ಕೂಡ ತಾಯಿಗೆ ಕೆಂಪು ಸೀರೆಯನ್ನು ಉಡಿಸಿದ್ರು. ಹಾಗೆ ತುಂಬ ಚೆನ್ನಾಗಿ ಅಲಂಕಾರ, ಪೂಜೆ ಪುನಸ್ಕಾರಗಳು ಕೂಡ ನಡೆದಿದ್ವು. ಹಾಗೆ ನೀವಿಲ್ಲಿ ನೋಡ್ಬೋದು, ಸಿಂಹ ಕಾಣಿಸ್ತಾ ಇದೆಯಲ್ಲ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ. ಇವತ್ತು ಸಿಂಹವಾಹಿನಿ. ಹಾಗೆ ದೇವಸ್ಥಾನದ ಒಳಗಡೆ ನೀವಲ್ಲಿ ನೋಡ್ಬೋದು, ಆಗಿ ಹಾಕಿದ್ದಾರೆ. ಆಗಿ ಹಾಕಿ ಅದ್ರ ಮೇಲೆ ಒಂದು ದಾರದ ಗುಂಟ ಒಂದು ಹೂವನ್ನು ಸುತ್ತಿ ಮೇಲ್ಗಡೆ ನೋಡಿ ಕರ್ಜಿಕಾಯಿ, ಪೂರಿ ಆ ಥರ ಎಲ್ಲ ಮಾಡಿ, ಕರಿಗೆಡುಬು ಆ ಥರ ಎಲ್ಲ ಮಾಡಿ ತೂಗು ಹಾಕಿರ್ತಾರೆ. ಪ್ರತಿ ವರ್ಷ ಇದು ಇದ್ದೇ ಇರುತ್ತೆ. ನಾನು ಹೋದ ವರ್ಷ ಕೂಡ ನಾನು ನಿಮಗೆ ತೋರಿಸಿದ್ದೆ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು. ನೋಡೋದಕ್ಕೆ ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಅಂಬಾಭವಾನಿ ದೇವಸ್ಥಾನದಲ್ಲಿ ಹಾಗೆ ದೇವಸ್ಥಾನದಲ್ಲಿ ಉಡಿ ಕೊಡೋ ಕಾರ್ಯಕ್ರಮ ಅಂತೂ ಇದ್ದೇ ಇರುತ್ತೆ. ಎಲ್ರಿಗೂ ಉಡಿ ಕೊಡ್ತಾ ಇದ್ದಾರೆ. ಹಾಗೆ ಮೇಲೆ ಫಂಕ್ಷನ್ ಹಾಲ್ ಮೇಲೆ ಗಾರ್ಬಾ ಡ್ಯಾನ್ಸ್ ಕೂಡ ನಡೀತಾ ಇತ್ತು. ಅದನ್ನು ಈಗ ನೀವು ನೋಡ್ಕೊಂಬನ್ನಿ. ಹಾಗೆ ದೇವಸ್ಥಾನದಲ್ಲಿ ಇವತ್ತು ಡ್ಯಾನ್ಸಿಗೆ ಅಷ್ಟೊಂದು ಜನ ಏನೋ ಜಾಯ್ನ್ ಆಗಿರಲಿಲ್ಲ. ಯಾಕಂದರೆ ಇನ್ನು 3 ದಿವಸದಿಂದ ಹಬ್ಬ ಜೋರಾಗುತ್ತಲ್ವ, ಹಾಗಾಗಿ ಸ್ವಲ್ಪ ಜನ ಇದ್ದರು. ಆ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ನೀವು ಆ ಒಂದು ಡ್ಯಾನ್ಸ್ನ ನೋಡ್ಕೊಂಬನ್ನಿ. ನೋಡಿ, ಅಲ್ಲಿಂದ ಹೊರಟು ನಾನು ಪಾಂಡುರಂಗನ ದೇವಸ್ಥಾನಕ್ಕೆ ಬಂದೆ. ಪಾಂಡುರಂಗನ ದೇವಸ್ಥಾನದಲ್ಲಿ ಇವತ್ತು ಪಾರ್ವತಿ ಪರಮೇಶ್ವರನನ್ನಾಗಿ ಮಾಡಿದ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಅಲ್ಲೂ ಕೂಡ ಪಾರ್ವತಿ ಮತ್ತು ಪರಮೇಶ್ವರ ನೀವಿಲ್ಲಿ ನೋಡ್ಬೋದು. ಹಾಗೆ ನಾನು ಪಾಂಡುರಂಗನ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟು ತುಕ್ಕಭವಾನಿ ದೇವಸ್ಥಾನಕ್ಕೆ ಬಂದೆ. ತುಕ್ಕಭವಾನಿಗೆ ಇವತ್ತು ಸಿಂಹವಾಹಿನಿಯನ್ನಾಗಿ ಮಾಡಿದ್ರು. ನೀವಲ್ಲಿ ನೋಡ್ಬೋದು, ತುಕ್ಕಭವಾನಿ ಕೂಡ ಸಿಂಹದ ಮೇಲೆ ರಾರಾರ್ಜಿಸುತ್ತಿರುವುದನ್ನು ನೀವಲ್ಲಿ ನೋಡ್ಬೋದು. ಅಲ್ಲಿಂದ ಹೊರಟು ನಮ್ಮ ರಾಣೆಬೆನ್ನೂರಿನ ದುರ್ಗಾ ಸರ್ಕಲಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ದುರ್ಗಾ ಮಾತೆಯನ್ನು ನೀವಿಲ್ಲಿ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ದುರ್ಗಾ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಾಯಿ ಎದ್ದು ಬರ್ತಾಳೇನೋ ಅನ್ನೋ ಥರ ಇದೆ. ಎಲ್ಲರೂ ಅವಳ ಒಂದು ಆಶೀರ್ವಾದವನ್ನು ತಗೊಳ್ಳಿ. ಹಾಗೆ ಆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.